ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2025 ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ತಿಳಿದುಕೊಳ್ಳೋಣ. ವಿಶೇಷವಾಗಿ ಹೇಳಬೇಕೆಂದರೆ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ಕಂಡು ಕೇಳಿರಿಯಾದಂತಹ ರಾಜಯೋಗವನ್ನು ಪಡೆಯುತ್ತೀರಿ. ಶನಿಯ ಸಂಚಾರದಿಂದ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಜೀವನ ನೀವು ಮಾಡ್ತೀರಿ. ಈ ವರ್ಷದಲ್ಲಿ 2025ನೇ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರು ಕೆಲಸ, ಕಾರ್ಯ, ಆರೋಗ್ಯ, ಶಿಕ್ಷಣ, ವ್ಯಾಪಾರ, ಕುಟುಂಬ, ದಾಂಪತ್ಯ ಈ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾಣುತ್ತೀರಿ ಅಥವಾ ಸಮಸ್ಯೆ ಯಾವ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಆವರಿಸಿಕೊಳ್ಳುತ್ತದೆ ಎಂದು ನಾವು ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2025 ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರ ಬಗ್ಗೆ ವಿಶೇಷವಾಗಿ ನಾವು ನೋಡುವಂಥ ವಿಚಾರ ಅಂದರೆ, ಈ ವೃಶ್ಚಿಕ ರಾಶಿಯವರಿಗೆ 2024ನೇ ವರ್ಷದಲ್ಲಿ ಸ್ವಲ್ಪ ಕಠಿಣ ಪರಿಸ್ಥಿತಿಗಳನ್ನ ಇವರು ಎದುರಿಸಿರ್ತಾರೆ. ಈ ವೃಶ್ಚಿಕ ರಾಶಿಯವರು 2024ನೇ ಇಸ್ವಿಯಲ್ಲಿ ಬಹಳ ದುಃಖ ದುಮ್ಮಾನಗಳನ್ನು, ಕಷ್ಟ ನಷ್ಟಗಳನ್ನು, ವ್ಯಾಪಾರ ವ್ಯವಹಾರ, ಹಣಕಾಸಿನಲ್ಲಿ ಇಲ್ಲ ಸಲ್ಲದ ಸಮಸ್ಯೆಗಳನ್ನ ನೋಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ವರ್ಷದಲ್ಲಿ 2025ನೇ ವರ್ಷದಲ್ಲಿ ಇವರಿಗೆ ಅದೃಷ್ಟವೇ ಒಂದು ರೀತಿಯಲ್ಲಿ ಬದಲಾಗ್ತದೆ. ಯಾವುದೋ ಒಂದು ವಿಚಾರದಲ್ಲಿ ಪಾಸಿಟಿವಿಟಿ ಬಹಳ ಇದೆ ಅಂತ ಹೇಳ್ಬೋದು. ಅದಕ್ಕಿಂತ ಮೊದಲಾಗಿ ಈ ವೃಶ್ಚಿಕ ರಾಶಿಯವರ ಮನಸ್ಥಿತಿ ಹೇಗಿರ್ತದೆ, ಇವರ ಕೆಲವೊಂದು ವಿಚಾರಗಳಲ್ಲಿ ಸ್ವಭಾವನ ಹೇಗೆ ರೂಢಿಸ್ಕೊಂಡಿರ್ತಾರೆ ಅಥವಾ ಈ ರಾಶಿಯವರ ಲಕ್ಷಣಗಳೇನು, ಸ್ವಲ್ಪ ಇದರ ಬಗ್ಗೆ ನಾವು ಗಮನ ಹರಿಸೋಣ ವೀಕ್ಷಕರೇ. ಪ್ರಥಮವಾಗಿ ಈ ವೃಶ್ಚಿಕ ರಾಶಿಯವರು ಬಹಳ ಆತ್ಮವಿಶ್ವಾಸಿಯಾದಂತಹ ವ್ಯಕ್ತಿಗಳು. ಇವರಿಗೆ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ, ಯೋಚನಾಶೀಲರಾಗಿರ್ತಾರೆ, ಸ್ಥಿರ ಬುದ್ಧಿ ಇರುತ್ತೆ, ಸ್ವಲ್ಪ ದುಡುಕು ಸ್ವಭಾವದವರು, ಹಾಗೆ ಸ್ವಲ್ಪ ಕೋಪಿಷ್ಠರು ಕೂಡ ಆಗಿರ್ತಾರೆ. ಈ ಆತ್ಮವಿಶ್ವಾಸದ ವ್ಯಕ್ತಿಗಳಾಗಿರೋದ್ರಿಂದ ಇವರ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಇವರು ಇವರದ್ದೇ ಆದಂಥ ಒಂದು ದೃಢವಾದ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಯಾರ ಮಾತಿಗೂ ಕೂಡ ಬೆಲೆ ಕೊಡೋದಿಲ್ಲ. ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ಅದರಲ್ಲಿ ಅಚೀವ್ಮೆಂಟ್ ಮಾಡುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕೆಂದರೆ ಈ ವ್ಯಕ್ತಿಗಳು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ನಂಬುವುದಿಲ್ಲ. ಸ್ವಲ್ಪ ಪರೋಪಕಾರಿ ಗುಣ ಇರ್ತದೆ. ಯಾರಿಗಾದ್ರೂ ತೊಂದರೆ ಇದೆ, ತಾಪತ್ರೆ ಇದೆ, ಸಮಸ್ಯೆ ಇದೆ, ಏನಾದರೂ ಒತ್ತಡದ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಸಡನ್ಲಿ ಹಾರ್ಟ್ಲಿ ಹೋಗಿ ಸಹಾಯ ಮಾಡುವಂತಹ ಗುಣನ ನಮ್ಮ ಈ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಹೊಂದಿರುತ್ತಾರೆ. ಬಹಳ ಭರವಸೆಗಳಿಂದ ಬದುಕ್ತಾ ಇರ್ತಾರೆ, ಬಹಳ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಜೀವನದಲ್ಲಿ. ಆದರೆ ಇವರ ಜೀವನದಲ್ಲಿ ಬಾಲ್ಯದಿಂದಲೇ ಕೆಲವೊಂದು ವಿಚಾರಗಳಲ್ಲಿ ಹುಟ್ಟು ಹೋರಾಟವಾಗಿಯೇ ಬದುಕ್ತಾ ಇರ್ತಾರೆ. ಯಾವುದೇ ಒಂದು ವಿಚಾರ ಆಚಾರಗಳಲ್ಲಿ ಆದರೂ ಕೂಡ ನೀವು ಗೆಲ್ಲಬೇಕೆಂದರೆ ಬಹಳ ಶ್ರಮ ವಹಿಸಬೇಕಾಗ್ತದೆ, ಸ್ವಲ್ಪ ಕಷ್ಟಪಟ್ಟು ಈ ಗುರಿ ತಲುಪಬೇಕಾಗ್ತದೆ ನಮ್ಮ ವೃಶ್ಚಿಕ ರಾಶಿಯ ವ್ಯಕ್ತಿಗಳು. ಕಡೆಗೆ ಅವರು ಕಷ್ಟಪಟ್ಟದ್ದಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ, ಒಳ್ಳೆಯ ಸ್ಥಾನಮಾನ ಗೌರವಗಳನ್ನು ಇವರು ಗಳಿಸ್ಕೊತಾರೆ, ಹಾಗೆ ಕಾಪಾಡ್ಕೊತಾರೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ವಿಪರೀತ ಹಠವಾದಿಗಳು ಕೂಡ ಆಗಿರ್ತಾರೆ. ಇಂಥದ್ದು ಬೇಕು ಅಂದರೆ ಪಡೆದೇ ತೀರುವಂತಹ ಮನಸ್ಥಿತಿಗಳನ್ನ ಇವರು ಇಟ್ಕೊಂಡಿರ್ತಾರೆ. ಸಲೀಸಾಗಿ ಕೂಡ ಯಾರಿಗೂ ಇವರು ಬಗ್ಗೋದಿಲ್ಲ. ಸುಖ ಸುಮ್ಮನೆ ಶರಣಾಗತಿ ಆಗಿ ಅಂದರೆ ಶರಣಾಗತಿ ಆಗುವಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯ ಜನರಲ್ಲ. ಆದರೆ ಇವರ ಜೀವನದಲ್ಲಿ ಶತ್ರುಗಳು ಬಹಳ ಕಾಣಬೇಕಾಗ್ತದೆ. ಬಹಳ ಶತ್ರುಗಳನ್ನ ನೋಡ್ತಾರೆ ವೃಶ್ಚಿಕ ರಾಶಿಯವರು. ಶತ್ರು ದೃಷ್ಟಿಗೆ ಒಳಗಾಗುವಂಥ ಲಕ್ಷಣ ಇರ್ತದೆ. ಈ ಶತ್ರು ದೃಷ್ಟಿಯಿಂದ ಕೆಲವೊಂದು ತಂತ್ರ ಪದ್ಧತಿಗೂ ಕೂಡ ಈ ರಾಶಿಯವರಿಗೆ ಬೇಗ ಆಗ್ತದೆ. ತಂತ್ರ ಪದ್ಧತಿ ಅಂದರೆ ವೃಶ್ಚಿಕ ರಾಶಿಯವರ ಮೇಲೆ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿಗಳು, ದುಷ್ಟಗ್ರಹಗಳ ಪೀಡೆಗಳು ಜಾಸ್ತಿ ಆಗ್ತದೆ. ಕೆಲವೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಆರೋಗ್ಯದ ಮೇಲೆ ಇಂತಹ ತಂತ್ರಗಳು, ಮನುಷ್ಯರಿಂದ ಬರುವಂತಹ ವಿಚಾರಗಳು ಹೆಚ್ಚಾಗಿರ್ತದೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಈ ವೃಶ್ಚಿಕ ರಾಶಿಯವರು ಅಧಿಕ ಖರ್ಚು ವೆಚ್ಚಗಳನ್ನ ಮಾಡ್ತಾರೆ, ಮುಲಾಜೆ ನೋಡೋದಿಲ್ಲ. ಕೈಯಲ್ಲಿ ದುಡ್ಡಿತ್ತು ಅಂದರೆ ಸುಖ ಸುಮ್ಮನೆ ಖರ್ಚು ಮಾಡಿಬಿಡ್ತಾರೆ. ಇಂಥದ್ದು ಬೇಕು ಅಂದರೆ ತೊಗೊಳ್ಳೇಬೇಕು ಅಂತ ಹಠ ಅದು 1 ರೂಪಾಯಿದಿರಲಿ, 100 ರೂಪಾಯಿದಿರಲಿ, 1000 ರೂಪಾಯಿದಿರಲಿ ಹಿಂದೆ ಮುಂದೆ ನೋಡಿ ದುಡ್ಡಿದ್ದಾಗ ತೊಗೊಂಡು ಸ್ವಲ್ಪ ಪರಿಸ್ಥಿತಿನ ಅಥವಾ ಕೈ ಸುಟ್ಕೊಳ್ಳುವಂತಹ ಚಾನ್ಸಸ್ಗಳು ಇರ್ತದೆ.
ಅಧಿಕ ಧನನಷ್ಟನೂ ಕೂಡ ಆಗ್ತದೆ ಹೆಚ್ಚಿಗೆ ದುಡ್ಡು ಖರ್ಚು ಮಾಡೋದ್ರಿಂದ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಇರಬೇಕು ವೃಶ್ಚಿಕ ರಾಶಿಯವರು. ಆದರೆ 2025ನೇ ವರ್ಷದಲ್ಲಿ ಇವರಿಗೆ ಯಾವ ರೀತಿಯಲ್ಲಿ ಬದಲಾವಣೆ ಇದೆ? ಈ ವರ್ಷದಲ್ಲಿ ಇವರ ಜಾತಕದಲ್ಲಿ ಶನಿಯ ಪ್ರಭಾವ ಚೆನ್ನಾಗಿರ್ತದೆ ನೋಡಿ. ಶನಿಯ ಸಂಚಾರದ ಪ್ರಭಾವದಿಂದ ಇವರ ಅದೃಷ್ಟವೇ ಬದಲಾಗುತ್ತದೆ. ಪ್ರತಿಯೊಂದು ಕೆಲಸ ಕಾರ್ಯಗಳು ನೆರವೇರುತ್ತವೆ. ಅಂದರೆ ಹಿಂದೆ ಉಳಿದಿರುವಂತಹ ಕಾರ್ಯಗಳು ಈ ವರ್ಷದಲ್ಲಿ ಇವರು ನೆರವೇರಿಸ್ಕೊತಾರೆ. ಆ ಡೆಸ್ಟಿನೇಷನ್ನ ರೀಚ್ ಮಾಡ್ತಾರೆ ವೃಶ್ಚಿಕ ರಾಶಿಯವರು. ಈ ವರ್ಷದಲ್ಲಿ ಇವರಿಗೆ ಯೋಗ ಇರುವಂಥದ್ದು ಜಮೀನು, ಭೂಮಿ, ಕಟ್ಟಡ ನಿರ್ಮಾಣ ಹಾಗೂ ಖರೀದಿ ಯೋಗ ಬೇಗನೆ ಇದೆ. ಜಮೀನು ಭೂಮಿ ಖರೀದಿ ಮಾಡ್ತಾರೆ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು. ಹಾಗೆಯೇ ದೈವ ದೇವಸ್ಥಾನಗಳ ದರ್ಶನ ಆಗ್ತದೆ, ಮಠ ಮಂದಿರಗಳ ದರ್ಶನ ಆಗ್ತದೆ, ಪುಣ್ಯ ನದಿ ಸ್ಥಾನಗಳನ್ನ ನೀವು ಮಾಡ್ತೀರಾ ಅಂತ ಹೇಳಬಹುದು. ಅಂದರೆ ಆಧ್ಯಾತ್ಮಿಕತೆಗೆ ಬಹಳ ಒತ್ತು ಕೊಡ್ತೀರಾ, ಬಹಳ ಭಕ್ತಿಭಾವವಾಗಿ ಕೆಲವೊಂದು ಪುಣ್ಯ ಸ್ಥಳಗಳ ದರ್ಶನ ಮಾಡಿ ಪವಾಡ ಪುರುಷರ ದರ್ಶನ ನಿಮಗಾಗ್ತದೆ. ಆದರೆ ಕುಟುಂಬ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಲಾಟೆ ಗದ್ದಲಗಳು ಹೆಚ್ಚಾಗ್ತದೆ. ಮುಂಗೋಪಿಗಳಾಗಿರುವ ನೀವು, ಕೋಪಿಷ್ಠರಾಗಿರುವಂಥ ನೀವು, ದುಡುಕು ಸ್ವಭಾವದ ವೃಶ್ಚಿಕ ರಾಶಿಯವರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದರೆ ದಂಪತಿಗಳ ಮಧ್ಯೆ ವಿಶ್ವಾಸ ಹಾಳಾಗ್ತದೆ, ಸಂಬಂಧ ಹಾಳಾಗ್ತದೆ. ಯೋಚನೆ ಮಾಡಿ ತಾಳ್ಮೆಯಿಂದ ಇರೋದಂಥದ್ದು ಒಳ್ಳೆಯದು. ಯಾಕಂದರೆ ಶನಿಯ ಸಂಚಾರದಿಂದ ಇಂಥ ಗಲಾಟೆ ಗದ್ದಲಗಳು ಹೆಚ್ಚಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಅಧಿಕ ಲಾಭವಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತರಾದಿಯಾಗಿ ಬದುಕ್ತೀರಾ, ಬಾಳ್ತೀರಾ, ಎಜುಕೇಷನಲ್ಲಿ ಅಚೀವ್ಮೆಂಟ್ ಮಾಡ್ತೀರಾ, ಒಳ್ಳೆಯ ಅಭಿವೃದ್ಧಿ ಕಾಡ್ತೀರಾ ಶಿಕ್ಷಣದಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಶನಿಯ ಸಂಚಾರ ಆರೋಗ್ಯದ ಮೇಲೂ ಬಾಧೆ ಕೊಡುತ್ತೆ. ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಬಾಧೆ ನರಳುತ್ತಾ ಇರುತ್ತೆ. ಉದರ ಸಂಬಂಧಿ ಕಾಯಿಲೆಗಳಿಂದ ನೋಡಿ, ಉದರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಏರಿಳಿತಗಳಾಗ್ತದೆ, ಏರುಪೇರಾಗ್ತದೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ, ಅಲ್ಪ ಆಹಾರ ಸೇವಿಸಿ, ಆರೋಗ್ಯದ ಮೇಲೆ ಜ್ಞಾನ ಇರಲಿ ಅಂತ ಹೇಳ್ಬೋದು. ಹಾಗೆಯೇ ಕೂಡ ನಿಮ್ಮ ಮನಸ್ಸು, ಜ್ಞಾನ ಹಾಗೆ ಸ್ವಲ್ಪ ವ್ಯಕ್ತಿತ್ವ ಈ ಮುಂಗೋಪಿತನದಿಂದ ಹಾಗೂ ಚಂಚಲ ಮನಸ್ಥಿತಿಯಿಂದ ಕೆಲವೊಂದು ಮಾನಸಿಕ ಒತ್ತಡಗಳಿಗೆ ಕಾರಣಕರ್ತರಾಗ್ತೀರಾ ವೃಶ್ಚಿಕ ರಾಶಿಯವರು. ಯಾವುದರಲ್ಲಿ? ಹಣಕಾಸಿನಲ್ಲಿ, ವ್ಯಾಪಾರದಲ್ಲಿ ದ್ವಂದ್ವ ನಿರ್ಣಯಗಳನ್ನ ತೊಗೊಂಡ್ಬಿಡ್ತೀರಾ. ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಅವಾಗೇನಾಗ್ತದೆ? ಒತ್ತಡದ ಪರಿಸ್ಥಿತಿ, ಅಶಾಂತಿ ಹೆಚ್ಚಾಗ್ತದೆ, ಒದ್ದಾಡ್ತಾ ಇರ್ತೀರ ಕನ್ಫ್ಯೂಷನ್ ಆಗಿ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಈ ವರ್ಷದಲ್ಲಿ. ಯಾಕಂದರೆ ಶನಿಯ ಪ್ರಭಾವ ಆ ರೀತಿಯಲ್ಲಿ ಇರ್ತದೆ. ಇನ್ನು ಮಿಕ್ಕಿದ ವಿಚಾರದಲ್ಲಿ ಒಳ್ಳೆಯ ಫಲ ಇದೆ ಶನಿದು ಅಂತ ಹೇಳ್ಬೋದು, ಖರೀದಿ ಯೋಗಗಳ ಮುಖಾಂತರ. ಹಾಗೆ ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಸಂಬಂಧ ಇಲ್ಲದಿರುವಂಥ ವಿಚಾರಗಳಿಗೆ ಎಂಟರ್ಫೇರ್ ಆಗಬೇಡಿ. ಎಂಟರ್ಫೇರ್ ಆದರೆ ಅಂತ ತಿಳ್ಕೊಳ್ಳಿ, ಮಾನ ಅಪಮಾನಕ್ಕೆ ಗುರಿ ಆಗ್ತಿರೋ ವೃಶ್ಚಿಕ ರಾಶಿಯವರು. ಅವಮಾನಗಳನ್ನ ಎದುರಿಸಬೇಕಾಗ್ತದೆ. ಗಂಡಾಂತರಗಳು ಯಾಕೆ ಬೇಕು ನಿಮಗೆ? ಇಲ್ಲ ಸಲ್ಲದ ವಿಚಾರಗಳನ್ನ ತಲೆಯಿಂದ ತೆಗೆದು ಹಾಕಿಬಿಡಿ. ಹಾಗೆಯೇ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಶನಿಯ ಪ್ರಭಾವ ಹೇಗೆ ಕೆಲವೊಂದು ಮನುಷ್ಯನ ರೂಪದಲ್ಲಿ ಕಾಡಾಟ ಕೊಡಬಹುದು ಈ ವರ್ಷದಲ್ಲಿ ಅಂದರೆ, ಸ್ನೇಹಿತರಿಂದ, ಸಂಬಂಧಿಕರಿಂದ, ಹಿತೈಷಿಗಳಿಂದ ಸ್ವಲ್ಪ ನಂಬಿಕಸ್ಥ ವಿಚಾರದಲ್ಲಿ ಮೋಸ ಹೋಗುವಂಥ ಸಂದರ್ಭಗಳು ಹೆಚ್ಚಿಗೆ ಇದೆ. ದುಡ್ಡು ಕಳೆದುಕೊಳ್ಳುವಂತಹ ಲಕ್ಷಣಗಳು ಬರ್ಬೋದು, ಅಥವಾ ನಂಬಿ ಶೂರಿಟಿ ಜಾಮೀನು ಅಂತ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಗಾಕೋಬೋದು. ಈ ವರ್ಷದಲ್ಲಿ ಬೇಗ ಮೋಸ ಹೋಗ್ತೀರಾ ಬೇರೆಯವ್ರು ನಂಬಿ. ಎಚ್ಚರಿಕೆಯಿಂದಿರಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು. ನಂಬಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಮತ್ತು ಈ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ಈ ವರ್ಷದಲ್ಲಿ ಜಯ ಅಷ್ಟಕ್ಕಷ್ಟೇ, ಜಯಶೀಲರಾಗುವುದಿಲ್ಲ. ಅಂದರೆ ನೀವು ಇಷ್ಟಪಟ್ಟಂಥ ಪ್ರೇಮಿಗಳಾಗಿರ್ಬೋದು ಅಥವಾ ಪ್ರೀತಿಸಿದ ವ್ಯಕ್ತಿಗಳಾಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಪಾಸಿಟಿವಿಟಿ ರೆಸ್ಪಾನ್ಸ್ ಬರೋದಿಲ್ಲ. ಇದ್ರ ಬಗ್ಗೆ ಧೃತಿಗೆಡಬೇಡಿ. ಸಮಾಧಾನದಿಂದ ಶಾಂತಚಿತ್ತವಾಗಿ ಯೋಚನೆ ಮಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ನವಗ್ರಹ ಶಾಂತಿ ಮಾಡಿಸಿ, ಶನಿ ಶಾಂತಿ ಹೋಮಗಳಲ್ಲಿ, ಹವನಗಳಲ್ಲಿ ಭಾಗಿಯಾಗಿ, ಹಾಗೆ ಶನಿಯ ಶ್ಲೋಕಗಳನ್ನು ಓದ್ತಾ ಹೋಗಿ. ಅದೃಷ್ಟ ಬದಲಾಗ್ತದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ ಇಂಥದ್ರಲ್ಲಿ ಅಭಿವೃದ್ಧಿ ಆಗ್ತೀರಾ. ಶಿಕ್ಷಣದಲ್ಲಿ ಒಳ್ಳೆಯ ಅಭಿವೃದ್ಧಿ ಇದೆ. ವಿಶೇಷವಾಗಿ ಉತ್ತರಾದಿಯಾಗಿ ಬಾಳುವಂಥ ಭಾಗ್ಯ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಭಿಸುತ್ತೆ. ಒಳ್ಳೆಯ ಗುಣ, ನಡತೆ, ಸ್ವಭಾವ ಇರುವಂಥ ವ್ಯಕ್ತಿಗಳು ನೀವು. ತಾಳ್ಮೆ ಸಹನೆಯಿಂದ ಮುಂದುವರಿರಿ, ಸಕ್ಸಸ್ಫುಲ್ ಆಗ್ತೀರಾ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ಈ ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಇರ್ತದೆ. ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ,
ನೀವು ಫೋನ್ ಮಾಡಿ ನಿಮ್ಮ ರಾಶಿ ನಕ್ಷತ್ರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಪರಿಹಾರ ಕಳಿಸ್ತೀವಿ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.